ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಅವಧಿಯಲ್ಲಿ ಮಧ್ಯಬಿಂದು ಪ್ರಮೇಯ ಏನ್ರಿ ಮಧ್ಯಬಿಂದು ಪ್ರಮೇಯದ ಕುರಿತು ಅಧ್ಯಯನ ಮಾಡೋಣ. ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ. ನೋಡ್ರಿ, ಇಲ್ಲಿ ಸ್ಟೇಟ್ಮೆಂಟ್ದಾಗ ಏನು ಕೊಟ್ಟಾನ, ಒಂದು ತ್ರಿಭುಜ ಅಂತ ಎ ಬಿ ಸಿ ಅನ್ನೋದು ಒಂದು ತ್ರಿಭುಜ. ಈ ತ್ರಿಭುಜದಲ್ಲಿ ಯಾವುದೇ ಎರಡು ಬಾಹುಗಳ ಮಧ್ಯಬಿಂದುಗಳು ಎ ಬಿ ಮತ್ತು ಎ ಸಿಯ ಬಾಹುಗಳ ಮಧ್ಯಬಿಂದುಗಳು ಇ ಮತ್ತು ಎಫ್ಗಳು, ಅದು ಏನು ಮೂರನೇ ಬಾಹುವಿಗೆ ಸಮಾಂತರವಾಗಿರ್ತದೆ. ಮೂರನೇ ಬಾಹು ಅನ್ನೋದು ಬಿ ಸಿ ಬಾಹುವಿಗೆ ಸಮಾಂತರವಾಗಿರ್ತದೆ ಅಂತ. ಹಾಗಾದರೆ ದತ್ತ ನಾವೇನು ಬರ್ಕೋಬೋದಪ್ಪ ಅಂದರೆ ಎ ಬಿ ಸಿ ಒಂದು ತ್ರಿಭುಜ. ಈ ತ್ರಿಭುಜದಲ್ಲಿ ಎ ಬಿ ಮತ್ತು ಎ ಸಿಗಳ ಮಧ್ಯಬಿಂದುಗಳು ಇ ಮತ್ತು ಎಫ್ಗಳಾಗಿವೆ. ಇ ಮತ್ತು ಎಫ್ಗಳು ಮಧ್ಯಬಿಂದುಗಳಾಗಿವೆ. ಹಾಗಾದರೆ ನಾವು ಏನು ಸಾಧನೆ ಮಾಡಬೇಕಪ್ಪ ಅಂದರೆ ಇ ಎಫ್ ಪ್ಯಾರಲಲ್ ಟು ಬಿ ಸಿ, ಇ ಎಫ್ ಸಮಾಂತರ ಬಿ ಸಿ ಅಂತೇಳಿ ನಾವು ಸಾಧಿಸಬೇಕು. ಹಾಗಾದರೆ ರಚನೆಯನ್ನು ನಾವು ಏನು ಮಾಡ್ಕೊಂಡಿವಪ್ಪ ಅಂದರೆ ಇ ಎಫ್ ಅನ್ನು ಡಿವರೆಗೆ ವೃದ್ಧಿಸಿ, ಇ ಎಫ್ ಅನ್ನೋದನ್ನು ಡಿವರೆಗೆ ವೃದ್ಧಿಸಿ ಮತ್ತು ಎ ಇಗೆ ಸಮಾಂತರವಾಗಿರುವಂತೆ ಸಿ ಡಿಯನ್ನು ಎಳೆಯಬೇಕಂತ, ಎ ಬಿಗೆ ಸಮಾಂತರವಾಗಿರುವಂತೆ ಸಿ ಡಿಯನ್ನು ಎಳೆಯಬೇಕಂತ. ಹಾಗಾದರೆ ಸಾಧನೆಯನ್ನು ನೋಡಿಕೊಳ್ಳೋಣ. ಸಾಧನೆ ಅಂದರೆ ಸಿದ್ಧಾಂತಗಳ ಮೂಲಕ ನಾವು ಸಾಧಿಸ್ಬೋದು. ನೋಡ್ರಿ, ಎ ಇ ಎಫ್ ನೋಡ್ರಲ್ಲಿ ತ್ರಿಭುಜದಾಗ ಎ ಇ ಎಫ್ ತ್ರಿಭುಜ, ಸಿ ಡಿ ಎಫ್, ಎ ಇ ಎಫ್ ಮತ್ತು ಸಿ ಡಿ ಎಫ್ ತ್ರಿಭುಜಗಳಲ್ಲಿ ಏನು ಕೊಟ್ಟಾರ, ಇ ಎ ಎಫ್, ಇ ಎ ಎಫ್ ಮತ್ತು ಡಿ ಸಿ ಎಫ್, ಹೌದಲ್ಲ, ಇ ಎ ಎಫ್ ಡಿ ಸಿ ಎಫ್ ಪರ್ಯಾಯ ಕೋನಗಳು. ಪರ್ಯಾಯ ಕೋನಗಳು ಗೊತ್ತದಲ್ಲ, ಜಡ್ ಆಕೃತಿಯನ್ನು ಹೊಂದಿರುತ್ತವೆ. ಅದೇ ರೀತಿ ದತ್ತ ಏನು ಕೊಟ್ಟಿದ್ದಾನೆ, ಎ ಎಫ್ ಈಸ್ ಈಕ್ವಲ್ ಟು ಸಿ ಎಫ್. ಆಲ್ರೆಡಿ ಈ ಬಾಹುವಿನ ಮಧ್ಯಬಿಂದು ಅಂದ್ರೆ ಇದು ಅರ್ಧ ಇದು ಅರ್ಧ ಅಂತ ಸಮನಾಗಿರ್ತದೆ ಅಂತ ಹೇಳ್ಬೋದು. ಅದಕ್ಕೆ ದತ್ತ ಅಂತೇಳಿ ತೊಗೊಂಡಿವಿ. ಅದೇ ರೀತಿ ಇನ್ನೊಂದು ಜೊತೆ ಶೃಂಗಾಭಿಮುಖ ಕೋನಗಳು ಉಂಟಾಗ್ತವೆ. ಇಲ್ಲಿ ಎ ಎಫ್ ಇ ಮತ್ತು ಸಿ ಎಫ್ ಡಿ ಏನಿದು ಶೃಂಗಾಭಿಮುಖ ಕೋನಗಳು. ಅದೇ ರೀತಿ ನೋಡ್ರಿ, ಒಂದು ಕೋನ ಸಿಕ್ತು, ಒಂದು ಬಾಹು ಸಿಕ್ತು, ಇನ್ನೊಂದು ಕೋನ ಸಿಕ್ತು. ಹಾಗಾದರೆ ಯಾವ ಒಂದು ಸರ್ವಸಮ್ಮತಿ ನಿಯಮ ಇಲ್ಲಿ ಅಪ್ಲೈ ಆಗ್ತಪ್ಪ ಅಂದರೆ ಬಾಕೋಬಾ ಸರ್ವಸಮ್ಮತಿ ನಿಯಮ. ಹಾಗಾದರೆ ತ್ರಿಭುಜ ಎ ಇ ಎಫ್ ಸರ್ವಸಮ ತ್ರಿಭುಜ ಡಿ ಸಿ ಎಫ್. ಕಾರಣ ಏನು, ಕೋಬಾಕೋ ಸರ್ವಸಮ್ಮತಿ ನಿಯಮ. ಅದೇ ರೀತಿ ಇ ಎಫ್ ಈಸ್ ಈಕ್ವಲ್ ಟು ಡಿ ಎಫ್. ನೋಡ್ರಿ ಚಿತ್ರ ನೋಡ್ರಿ ಅನ್ಸನ ಏನಂತ, ಇ ಎಫ್ ಈಸ್ ಈಕ್ವಲ್ ಟು ಡಿ ಎಫ್ ಅಂದರೆ ಈ ಬಾಹುವಿನ ಮೂಲಕ ಸಮಾಂತರವಾಗಿ ಇಳಿದ್ವಲ್ಲ, ಹಾಗಾದರೆ ಈ ಬಾಹುವಿನ ಉದ್ದ ಈ ಒಂದು ಬಾಹುವಿನ ಉದ್ದಕ್ಕೆ ಸಮನಾಗಿರ್ತದಂತ. ಅಂದ್ರೆ ರೇಖಾಖಂಡವನ್ನು ಹೇಳ್ಕೊಂಡಿವಲ್ಲ, ಈ ರೇಖಾಖಂಡದ